ಮಧ್ಯಮ ವರ್ಗದವರಿಗೆ ಇವತ್ತೇ ದೀಪಾವಳಿ. ಯಾಕಂದ್ರೆ ಜಿಎಸ್ಟಿ ಇಳಿಕೆಯ ಮೂಲಕ ಮೋದಿಯವರು ಬಿಗ್ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಮಧ್ಯಮ ವರ್ಗ ಪುಟಿದೇಳಲು ಜಿಎಸ್ಟಿ ಇಳಿಕೆ, ಜಿಎಸ್ಟಿ ಪರಿಷ್ಕರಣೆ ಮಾಡಿ ಜನರಿಗೆ ಬಿಗ್ ರಿಲೀಫ್ ಅನ್ನು ಕೊಡಲಾಗಿದೆ. ಇದರಿಂದ ಮಧ್ಯಮ ವರ್ಗದವರು ಖುಷಿಯಲ್ಲಿದ್ದಾರೆ. ಸಾಕಷ್ಟು ವಸ್ತುಗಳ ಮೇಲೆ ಜಿಎಸ್ಟಿ ಇದ್ದಿದ್ರಿಂದ ಅದು ಹೊರೆ ಆಗ್ತಾ ಇತ್ತು. ಗಮನಿಸ್ತಾ ಇದ್ದೀರಿ, ಮೆಡಿಕಲ್ ಐಟಮ್ಗಳ ಜಿಎಸ್ಟಿ, ಹಳೆ ಜಿಎಸ್ಟಿ ಎಷ್ಟಿತ್ತು, ಹಾಗೆಯೇ ಈಗ ಹೊಸದಾಗಿ ಜಿಎಸ್ಟಿ ಎಷ್ಟಿದೆ ಅನ್ನೋದು. ಕೆಲವೊಂದಷ್ಟಕ್ಕೆ ಶೂನ್ಯ ಜಿಎಸ್ಟಿ, ಇನ್ನು ಕೆಲವೊಂದಷ್ಟು 5%, ಮತ್ತೆ ಕೆಲವೊಂದಷ್ಟಕ್ಕೆ 18%, ಹಾಗೆಯೇ ಐಷಾರಾಮಿ ವಸ್ತುಗಳು ಅಂತ ಡಿವೈಡ್ ಮಾಡಿರುವಂತಹ ವಿಭಾಗಕ್ಕೆ 40% ಜಿಎಸ್ಟಿ ಇರುತ್ತೆ. ಇದು ಮೆಡಿಕಲ್ ಐಟಮ್ಗಳು. ಕ್ಯಾನ್ಸರ್ ಮತ್ತು ಅಪರೂಪದ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಹಳೆ ಜಿಎಸ್ಟಿ ಇತ್ತು, 18% ಇತ್ತು, ಈಗ ಶೂನ್ಯ. ಹೊಸ ಮನೆಯನ್ನ ಕಟ್ಟೋರಿಗೂ ಕೂಡ ಗುಡ್ ನ್ಯೂಸ್ ಸಿಕ್ಕಿದೆ. ಇನ್ನು ಮುಂದೆ ಬೆಲೆ ಜಾಸ್ತಿ ಅಂತ ಟೆನ್ಷನ್ ಆಗೋದೇ ಬೇಡ. ಕಟ್ಟಡ ನಿರ್ಮಾಣ ಸಾಮಗ್ರಿ ಬೆಲೆಯಲ್ಲೂ ಕೂಡ ಇಳಿಕೆ ಆಗಿದೆ. ಸಿಮೆಂಟ್, ಗ್ರಾನೈಟ್ ಬೆಲೆಯಲ್ಲೂ ಕೂಡ ಜಿಎಸ್ಟಿ ಇಳಿಕೆ. ಅಮೃತ ಶಿಲೆ ಮತ್ತು ಟ್ರಾವೆಟೈನ್ ಬ್ಲಾಕ್ಗಳು ಅಗ್ಗ. 12% 5% ಮೋದಿ ಸರ್ಕಾರ ಜಿಎಸ್ಟಿಯನ್ನ ಇಳಿಕೆ ಮಾಡಿದೆ. ಜಿಎಸ್ಟಿ ರಿಲೀಫ್ ಬೆನ್ನಲ್ಲೇ ಷೇರು ಮಾರುಕಟ್ಟೆ ಕೂಡ ಪುಟಿದೆದ್ದಿದೆ. ದಿನದ ಆರಂಭಕ್ಕೆ ಸೆನ್ಸೆಕ್ಸ್ 900 ಸೂಚ್ಯಾಂಕಗಳಲ್ಲಿ ಏರಿಕೆ ಕಂಡಿದೆ. ಆರಂಭದಲ್ಲೇ ನಿಫ್ಟಿ 200ಕ್ಕೂ ಹೆಚ್ಚು ಸೂಚ್ಯಂಕವನ್ನ ಹೆಚ್ಚಳ ಮಾಡಿಕೊಂಡಿದೆ. ಜಿಎಸ್ಟಿಯಿಂದಾಗಿ ಈಗಾಗಲೇ ಮಧ್ಯಮ ವರ್ಗದವರು ಮತ್ತು ಬಡವರಿಗೆ ಯಾವ ರೀತಿಯಾಗಿ ಅನುಕೂಲವಾಗಲಿದೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಈ ನಿಟ್ಟಿನಲ್ಲಿ ಪ್ರಧಾನಿಯವರು ಕೂಡ ಮಾತನಾಡಿದ್ರು. ಯಾವೆಲ್ಲ ವರ್ಗದವರಿಗೆ ಈ ಜಿಎಸ್ಟಿ ಪರಿವರ್ತನೆಯ ಒಂದು ನಿರ್ಧಾರ ಅನುಕೂಲಕರ ಅಂತ ಹೇಳಿ, ಜಿಡಿಪಿಯ ಮೇಲೂ ಕೂಡ ಇದು ಧನಾತ್ಮಕ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಹೇಳಿದ್ರು. ಇದೀಗ ಜಿಎಸ್ಟಿಯಲ್ಲಿ ಮಹತ್ತರ ಬದಲಾವಣೆ ತಂದಾದ ಮೇಲೆ ದಿನದ ಆರಂಭಕ್ಕೆ ಸೆನ್ಸೆಕ್ಸ್ ಮತ್ತು ನಿಫ್ಟಿಯಲ್ಲೂ ಕೂಡ ಹೆಚ್ಚಳವಾಗಿದೆ. ಹೊಸ ಜಿಎಸ್ಟಿ ನೀತಿಯಿಂದಾಗಿ ಅಗ್ಗವಾಗಲಿವೆ ವಾಹನಗಳು. ವಾಹನ ಖರೀದಿ ಮಾಡೋರಿಗೆ ಕೇಂದ್ರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. 28% ನಿಂದ 18%ಗೆ ಜಿಎಸ್ಟಿ ಇಳಿಕೆಯಾಗಿದೆ. ಪೆಟ್ರೋಲ್, ಸಿಎನ್ಜಿ, ಎಲ್ಪಿಜಿ ವಾಹನಗಳು ಅಗ್ಗವಾಗಲಿವೆ. 1200 ಸಿಸಿ ಇಂಜಿನ್ ಒಳಗಿನ ವಾಹನಗಳ ದರ ಇಳಿಕೆ. 1200 ಸಿಸಿ ಒಳಗಿನ ಪೆಟ್ರೋಲ್ ವಾಹನಕ್ಕೆ ಇದು ಅನ್ವಯವಾಗುತ್ತೆ. 4 ಮೀಟರ್ ಉದ್ದದ ವಾಹನಗಳಿಗೆ 18% ಜಿಎಸ್ಟಿ. ಆಂಬ್ಯುಲೆನ್ಸ್, ತ್ರಿಚಕ್ರ ವಾಹನಗಳ ದರ ಕೂಡ ಇಳಿಕೆಯಾಗಲಿದೆ. ಗಮನಿಸ್ತಾ ಇದ್ರಿ, ಹಳೆ ಜಿಎಸ್ಟಿ ಎಷ್ಟಿತ್ತು, ಈಗ ಎಷ್ಟಾಗಿದೆ ಅಂತ. ಇನ್ನು 1500 ಸಿಸಿ ಇಂಜಿನ್ ಒಳಗಿನ ಡೀಸೆಲ್ ವಾಹನಗಳು 28% ನಿಂದ 18%ಗೆ ಜಿಎಸ್ಟಿ ಇಳಿಕೆಯಾಗಿದೆ. ಸ್ಮಾಲ್ ಹೈಬ್ರಿಡ್ ಕಾರುಗಳ ದರ ಕೂಡ ಇಳಿಯಲಿದೆ. ವಾಣಿಜ್ಯ ವಾಹನಗಳು, ಬಸ್ ಖರೀದಿ ಮಾಡೋರಿಗೂ ಕೂಡ ಸಿಹಿ ಸುದ್ದಿಯನ್ನ ಕೇಂದ್ರ ಕೊಟ್ಟಿದೆ. ಆಟೋಮೊಬೈಲ್ ಬಿಡಿ ಭಾಗಗಳ ದರದಲ್ಲೂ ಕೂಡ ಇಳಿಕೆಯಾಗಿದೆ. 350 ಸಿಸಿ ಒಳಗಿನ ಸಾಮರ್ಥ್ಯದ ಬೈಕ್ಗಳು ಕೂಡ ಅಗ್ಗವಾಗಲಿವೆ. ವಾಹನ ಖರೀದಿ ಮಾಡೋರಿಗೆ ಕೇಂದ್ರದಿಂದ ಗುಡ್ ನ್ಯೂಸ್. ಜಿಎಸ್ಟಿ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಇದರಿಂದ ಆಗುವಂತಹ ಸಾಧಕ ಬಾಧಕಗಳು, ಇದರ ಬಗ್ಗೆ ಚರ್ಚಿಸಿ ಯಾವ್ಯಾವ ವಸ್ತುಗಳ ಜಿಎಸ್ಟಿಯನ್ನು ಇಳಿಕೆ ಮಾಡಬೇಕು, ಯಾವುದನ್ನು ಹಾಗೆಯೇ ಕಾಪಾಡಿಕೊಳ್ಬೇಕು, ಯಾವುದನ್ನು ಹೆಚ್ಚಳ ಮಾಡುವಂತಹ ವಿಭಾಗಕ್ಕೆ ಸೇರಿಸಬೇಕು ಅಂತ ಹೇಳಿ ಚರ್ಚಿಸಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡು ಈ ಘೋಷಣೆಯನ್ನು ಮಾಡಲಾಗಿದೆ. ಈಗ ಹೊಸ ಜಿಎಸ್ಟಿ ದರ ಏನಿದೆಯೋ ಇದು ಸೆಪ್ಟೆಂಬರ್ 22ರಿಂದ ಅಧಿಕೃತವಾಗಿ ಜಾರಿಗೆ ಬರಲಿದೆ. ಜಿಎಸ್ಟಿಯಲ್ಲಿ ಮಹತ್ತರ ಬದಲಾವಣೆಯನ್ನ ತರಲಾಗಿದೆ. ಇದು ಮಧ್ಯಮ ವರ್ಗದವರಿಗೆ, ಬಡವರಿಗೆ ಹೆಚ್ಚು ಅನುಕೂಲಕರವಾಗಲಿದೆ.